ಒಂದು ಕ್ಷಣ ಯೋಚಿಸಿ. ನೀವು ಈಗ ಮಾಡುತ್ತಿರುವ ಜಾಬ್ ಒಂದು ದಿನ ಒಂದು ಮಷೀನ್ ಅಥವಾ AI ಮಾಡಬಹುದು ಅಂದರೆ ಇದು ಸೈನ್ಸ್ ಫಿಕ್ಷನ್ ಮೂವಿ ಅಲ್ಲ. ಇದು ಈಗ ರಿಯಲ್ ವರ್ಲ್ಡ್ನಲ್ಲಿ ನಡೆಯುತ್ತಿರುವ ಚೇಂಜ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಸಿಂಪಲ್ ಆಗಿ ಹೇಳಬೇಕಾದ್ರೆ AI. ಇದು ಈಗ ಎಂಟೈರ್ ವರ್ಲ್ಡ್ನಲ್ಲಿ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತಿದೆ. ಆದರೆ ಇಲ್ಲಿ ಒಂದು ಶಾಕಿಂಗ್ ಕ್ವಶನ್ ಇದೆ. AI ಫ್ಯೂಚರ್ನಲ್ಲಿ ಹ್ಯೂಮನ್ ಜಾಬ್ಸ್ ತೆಗೆದುಕೊಳ್ಳುತ್ತದೆಯಾ ಅಥವಾ AI ಹೊಸ ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡುತ್ತದೆಯಾ? ಈ ಪ್ರಶ್ನೆಗೆ ಸಿಂಪಲ್ ಆನ್ಸರ್ ಇಲ್ಲ. ಆದರೆ ಈ ವಿಡಿಯೋದಲ್ಲಿ ನಾವು ರಿಯಾಲಿಟಿಯನ್ನು ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ. ಟೆಕ್ನಾಲಜಿ ವರ್ಲ್ಡ್ ಈಗ ಅನ್ಬಿಲೀವಬಲ್ ಸ್ಪೀಡ್ನಲ್ಲಿ ಚೇಂಜ್ ಆಗುತ್ತಿದೆ. 10 ಇಯರ್ಸ್ ಹಿಂದೆ ಇಂಪಾಸಿಬಲ್ ಅನಿಸಿದ ಕೆಲಸಗಳು ಇಂದು AI ಫ್ಯೂ ಸೆಕೆಂಡ್ಸ್ನಲ್ಲಿ ಮಾಡುತ್ತಿದೆ. ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಒಂದು ಆರ್ಟಿಕಲ್ ಬರೆಯುವುದು, ಒಂದು ಇಮೇಜ್ ಡಿಸೈನ್ ಮಾಡುವುದು, ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಬರೆಯುವುದು, ಇವುಗಳನ್ನು ಹಿಂದೆ ಹ್ಯೂಮನ್ ಮಾತ್ರ ಮಾಡುತ್ತಿದ್ದರು. ಆದರೆ ಇಂದು AI ಟೂಲ್ಸ್ ಅದನ್ನು ಸೆಕೆಂಡ್ಸ್ನಲ್ಲಿ ಮಾಡಬಹುದು. ಇದರಿಂದ ಒಂದು ನ್ಯಾಚುರಲ್ ಕ್ವಶನ್ ಬರುತ್ತದೆ. ಫ್ಯೂಚರ್ನಲ್ಲಿ ಹ್ಯೂಮನ್ ಜಾಬ್ಸ್ಗೆ ಏನಾಗುತ್ತದೆ? AI ಟೆಕ್ನಾಲಜಿ ಸಡನ್ಲಿ ಬಂದಿಲ್ಲ. ಇದು ಹಲವಾರು ವರ್ಷ ರಿಸರ್ಚ್ ನಂತರ ಡೆವಲಪ್ ಆಗಿದೆ. 1950ರಲ್ಲಿ ಸೈಂಟಿಸ್ಟ್ ಒಂದು ಐಡಿಯಾ ಪ್ರಪೋಸ್ ಮಾಡಿದರು. ಮಷೀನ್ಸ್ ಕೂಡ ಹ್ಯೂಮನ್ ಹಾಗೆ ಥಿಂಕ್ ಮಾಡಬಹುದು ಅಂದರೆ ಆ ಐಡಿಯಾ ಈಗ ರಿಯಾಲಿಟಿ ಆಗುತ್ತಿದೆ. ಮಷೀನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ನ್ಯೂರಲ್ ನೆಟ್ವರ್ಕ್ಸ್ ಈ ಟೆಕ್ನಾಲಜೀಸ್ AI ಡೆವಲಪ್ಮೆಂಟ್ಗೆ ಬೇಸ್ ಆಗಿವೆ. ಇಂದು AI ಸಿಸ್ಟಮ್ಸ್ ಮ್ಯಾಸಿವ್ ಡಾಟಾ ಅನಲೈಸ್ ಮಾಡಬಹುದು, ಪ್ಯಾಟರ್ನ್ಸ್ ಐಡೆಂಟಿಫೈ ಮಾಡಬಹುದು, ಪ್ರೆಡಿಕ್ಷನ್ಸ್ ಮಾಡಬಹುದು. ಇದರಿಂದ ಆಟೋಮೇಷನ್ ಪವರ್ಫುಲ್ ಆಗಿದೆ. ಈಗ ಆಲ್ರೆಡಿ AI ಬಳಸುತ್ತಿರುವ ಇಂಡಸ್ಟ್ರೀಸ್ ತುಂಬ ಇವೆ. ಹೆಲ್ತ್ ಕೇರ್ ಸೆಕ್ಟರ್ನಲ್ಲಿ AI ಮೆಡಿಕಲ್ ಇಮೇಜಸ್ ಅನಲೈಸ್ ಮಾಡುತ್ತದೆ. ಡಾಕ್ಟರ್ಸ್ಗೆ ಡಿಸೀಸ್ ಡಿಟೆಕ್ಟ್ ಮಾಡಲು ಹೆಲ್ಪ್ ಮಾಡುತ್ತದೆ. ಫೈನಾನ್ಸ್ ಸೆಕ್ಟರ್ನಲ್ಲಿ AI ಫ್ರಾಡ್ ಡಿಟೆಕ್ಷನ್ ಮಾಡುತ್ತದೆ. ಬ್ಯಾಂಕ್ಸ್ ಸಸ್ಪಿಸಿಯಸ್ ಟ್ರಾನ್ಸಾಕ್ಷನ್ ಐಡೆಂಟಿಫೈ ಮಾಡುತ್ತದೆ. ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ನಲ್ಲಿ ಸೆಲ್ಫ್ ಡ್ರೈವಿಂಗ್ ಟೆಕ್ನಾಲಜಿ ಡೆವಲಪ್ ಆಗುತ್ತಿದೆ. ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ AI ಕಸ್ಟಮರ್ ಬಿಹೇವಿಯರ್ ಪ್ರೆಡಿಕ್ಟ್ ಮಾಡುತ್ತದೆ. ಇವೆಲ್ಲ AI ಪವರ್. ಆದರೆ ಈ ಪ್ರೋಗ್ರೆಸ್ ಜೊತೆಗೆ ಒಂದು ಫಿಯರ್ ಕೂಡ ಬಂದಿದೆ, ಜಾಬ್ ಫಿಯರ್. ಬಹಳ ಜನರು ಹೀಗೆ ಯೋಚಿಸುತ್ತಿದ್ದಾರೆ, AI ಬಂದರೆ ಹ್ಯೂಮನ್ ಜಾಬ್ಸ್ ಹೋಗುತ್ತವೆ. ಈ ಫಿಯರ್ ಕಂಪ್ಲೀಟ್ಲಿ ರಾಂಗ್ ಅಲ್ಲ. ಕೆಲವು ಜಾಬ್ಸ್ ಡೆಫಿನೆಟ್ಲಿ ಚೇಂಜ್ ಆಗಬಹುದು. ಹಿಸ್ಟ್ರಿ ನೋಡಿದರೆ ಟೆಕ್ನಾಲಜಿ ಚೇಂಜ್ ಬಂದಾಗ ಜಾಬ್ಸ್ ಇಂಪ್ಯಾಕ್ಟ್ ಆಗುತ್ತವೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸಮಯದಲ್ಲಿ ಮಷೀನ್ಸ್ ಫ್ಯಾಕ್ಟರೀಸ್ಗೆ ಬಂದಾಗ ಮ್ಯಾನ್ಯುವಲ್ ಲೇಬರ್ ಜಾಬ್ಸ್ ಕಡಿಮೆ ಆದವು. ಆದರೆ ಅದೇ ಸಮಯದಲ್ಲಿ ಹೊಸ ಇಂಡಸ್ಟ್ರೀಸ್ ಕೂಡ ಕ್ರಿಯೇಟ್ ಆಯಿತು. ಟೆಕ್ನಾಲಜಿ ಚೇಂಜ್ ಆಲ್ವೇಸ್ ಜಾಬ್ಸ್ ಟ್ರಾನ್ಸ್ಫಾರ್ಮ್ ಮಾಡುತ್ತದೆ. ಎಕ್ಸ್ಪರ್ಟ್ ಹೇಳುವ ಪ್ರಕಾರ ಕೆಲವು ರಿಪಿಟೇಟಿವ್ ಜಾಬ್ಸ್ ರಿಸ್ಕ್ನಲ್ಲಿ ಇವೆ. ಎಕ್ಸಾಂಪಲ್, ಡಾಟಾ ಎಂಟ್ರಿ ಜಾಬ್ಸ್. ಈ ಕೆಲಸ ಹ್ಯೂಮನ್ ಮಾಡಬೇಕಾಗುತ್ತಿತ್ತು. ಆದರೆ ಈಗ ಆಟೋಮೇಷನ್ ಟೂಲ್ಸ್ ಡಾಟಾ ಪ್ರೊಸೆಸ್ ಮಾಡುತ್ತವೆ. ಕಸ್ಟಮರ್ ಸಪೋರ್ಟ್ನಲ್ಲಿ ಬೇಸಿಕ್ ಕ್ವಶನ್ಸ್ AI ಚಾಟ್ಬಾಟ್ಸ್ ಆನ್ಸರ್ ಮಾಡುತ್ತವೆ. ಸಿಂಪಲ್ ಕಂಟೆಂಟ್ ಜನರೇಷನ್ ಕೂಡ AI ಮಾಡಬಹುದು. ಟ್ರಾನ್ಸ್ಲೇಷನ್ ಟೂಲ್ಸ್ ಲ್ಯಾಂಗ್ವೇಜಸ್ ಕನ್ವರ್ಟ್ ಮಾಡುತ್ತವೆ. ಇದು ಟೆಕ್ನಾಲಜಿ ಎವಲ್ಯೂಷನ್. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಟ್ರುತ್ ಇದೆ. AI ಎಲ್ಲ ಜಾಬ್ಸ್ ತೆಗೆದುಕೊಳ್ಳುವುದಿಲ್ಲ. AI ಪ್ರೆಡಿಕ್ಟೇಬಲ್ ಟಾಸ್ಕ್ ಆಟೋಮೇಟ್ ಮಾಡುತ್ತದೆ. ಆದರೆ ಕ್ರಿಯೇಟಿವಿಟಿ, ಹ್ಯೂಮನ್ ಜಡ್ಜ್ಮೆಂಟ್, ಎಮೋಷನಲ್ ಅಂಡರ್ಸ್ಟ್ಯಾಂಡಿಂಗ್ ಇವು AIಗೆ ಈಸಿ ಅಲ್ಲ. ಅದರರ್ಥ ಫ್ಯೂಚರ್ನಲ್ಲಿ ಹ್ಯೂಮನ್ಸ್ ಸ್ಟಿಲ್ ಇಂಪಾರ್ಟೆಂಟ್. ಆದರೆ ಸ್ಟೋರಿ ಇಲ್ಲಿ ಮುಗಿಯುವುದಿಲ್ಲ. ಫ್ಯೂಚರ್ನಲ್ಲಿ AI ಇನ್ನಷ್ಟು ಪವರ್ಫುಲ್ ಆಗಬಹುದು.
ಆಗ ವರ್ಲ್ಡ್ ಕಂಪ್ಲೀಟ್ಲಿ ಚೇಂಜ್ ಆಗಬಹುದು. ಆ ಚೇಂಜ್ ಗುಡ್ ಆಗುತ್ತದೆಯಾ ಅಥವಾ ಡೇಂಜರಸ್ ಆಗುತ್ತದೆಯಾ? ಫ್ಯೂಚರ್ನಲ್ಲಿ ವರ್ಕ್ ಕಾನ್ಸೆಪ್ಟ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬೋದು. ಹಿಂದೆ ಒಂದು ಜಾಬ್ ಲೈಫ್ ಲಾಂಗ್ ಮಾಡುವುದು ಕಾಮನ್ ಆಗಿತ್ತು. ಆದರೆ ಈಗ ಸ್ಕಿಲ್ಸ್ ಚೇಂಜ್ ಆಗುತ್ತಿವೆ. ಟೆಕ್ನಾಲಜಿ ಇವಾಲ್ವ್ ಆಗುತ್ತಾ ಇದ್ದಂತೆ ಪೀಪಲ್ ಕೂಡ ಅಡ್ಯಾಪ್ಟ್ ಆಗಬೇಕು. AI ಆಟೋಮೇಷನ್ ಕೆಲವು ಟಾಸ್ಕ್ ರೀಪ್ಲೇಸ್ ಮಾಡಬಹುದು, ಆದರೆ ಹ್ಯೂಮನ್ ಇಂಟೆಲಿಜೆನ್ಸ್ ಇನ್ನೂ ಪವರ್ಫುಲ್. ಮಷೀನ್ಸ್ ಕ್ಯಾಲ್ಕುಲೇಷನ್ ಫಾಸ್ಟ್ ಮಾಡಬಹುದು, ಆದರೆ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ, ಇನ್ನೋವೇಷನ್ ಇವು ಹ್ಯೂಮನ್ ಸ್ಟ್ರೆಂತ್ಸ್. ಹಿಸ್ಟ್ರಿ ನೋಡಿದರೆ ಟೆಕ್ನಾಲಜಿ ಬಂದಾಗ ಹೊಸ ಜಾಬ್ಸ್ ಕ್ರಿಯೇಟ್ ಆಗಿವೆ. ಇಂಟರ್ನೆಟ್ ಬಂದಾಗ ಡಿಜಿಟಲ್ ಮಾರ್ಕೆಟಿಂಗ್ ಜಾಬ್ಸ್ ಬಂದವು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಬಂದಾಗ ಕಂಟೆಂಟ್ ಕ್ರಿಯೇಟರ್ಸ್ ಹುಟ್ಟಿದರು. ಆ್ಯಪ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಹ್ಯೂಜ್ ಗ್ರೋತ್ ಕಂಡಿತು. ಅದೇ AI ಕೂಡ ಮಾಡಬಹುದು. ಫ್ಯೂಚರ್ನಲ್ಲಿ AI ರಿಲೇಟೆಡ್ ಜಾಬ್ಸ್ ಇನ್ಕ್ರೀಸ್ ಆಗಬಹುದು. ಎಕ್ಸಾಂಪಲ್ AI ಟ್ರೈನರ್, AI ಡಾಟಾ ಅನಲಿಸ್ಟ್, AI ಎಥಿಕ್ಸ್ ಸ್ಪೆಷಲಿಸ್ಟ್, ಮಷೀನ್ ಲರ್ನಿಂಗ್ ಇಂಜಿನಿಯರ್, ಆಟೋಮೇಷನ್ ಕನ್ಸಲ್ಟೆಂಟ್ ಇವು ಈಗ ಆಲ್ರೆಡಿ ಡಿಮಾಂಡ್ನಲ್ಲಿ ಇವೆ. ಫ್ಯೂಚರ್ನಲ್ಲಿ ಸರ್ವೈವ್ ಆಗೋ ಸ್ಕಿಲ್ಸ್ ಯಾವುವು? ಮೊದಲು ಕ್ರಿಯೇಟಿವಿಟಿ. AI ಡಾಟಾ ಪ್ರೊಸೆಸ್ ಮಾಡಬಹುದು, ಆದರೆ ನ್ಯೂ ಐಡಿಯಾಸ್ ಜನರೇಟ್ ಮಾಡುವುದು ಹ್ಯೂಮನ್ಸ್ ಸ್ಟ್ರಾಂಗ್. ಸೆಕೆಂಡ್, ಸ್ಕಿಲ್ ಪ್ರಾಬ್ಲಮ್ ಸಾಲ್ವಿಂಗ್. ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಲು ಹ್ಯೂಮನ್ ಥಿಂಕಿಂಗ್ ಬೇಕು. ಥರ್ಡ್ ಸ್ಕಿಲ್, ಕಮ್ಯುನಿಕೇಷನ್. ಪೀಪಲ್ ಜೊತೆ ಇಂಟರ್ಯಾಕ್ಟ್ ಮಾಡುವುದು, ಎಮೋಷನ್ ಅಂಡರ್ಸ್ಟ್ಯಾಂಡ್ ಮಾಡುವುದು ಇವು AIಗೆ ಡಿಫಿಕಲ್ಟ್. ಫೋರ್ತ್ ಸ್ಕಿಲ್, ಅಡ್ಯಾಪ್ಟೇಬಿಲಿಟಿ. ಟೆಕ್ನಾಲಜಿ ಚೇಂಜ್ ಆಗುತ್ತಾ ಇರುತ್ತದೆ. ಲರ್ನ್ ಮಾಡೋ ಮೈಂಡ್ಸೆಟ್ ಇರುವವರು ಆಲ್ವೇಸ್ ಅಹೆಡ್. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಬರುತ್ತದೆ. AI ಪವರ್ಫುಲ್ ಆಗುತ್ತಾ ಇದ್ದರೆ ಫ್ಯೂಚರ್ನಲ್ಲಿ ಹ್ಯೂಮನ್ಸ್ ಬೇಕಾಗುತ್ತಾರಾ? ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ AI ಹ್ಯೂಮನ್ಸ್ ರಿಪ್ಲೇಸ್ ಮಾಡೋದಿಲ್ಲ. AI ಹ್ಯೂಮನ್ಸ್ ಜೊತೆ ಕೊಲಾಬರೇಟ್ ಮಾಡುತ್ತದೆ. ಅಂದರೆ AI ಟೂಲ್ಸ್ ಬಳಸುವ ಪೀಪಲ್ ಫ್ಯೂಚರ್ನಲ್ಲಿ ಹೆಚ್ಚು ಪ್ರೊಡಕ್ಟಿವ್ ಆಗುತ್ತಾರೆ. ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಒಬ್ಬ ಗ್ರಾಫಿಕ್ ಡಿಸೈನರ್ ಇಮ್ಯಾಜಿನ್ ಮಾಡಿ. ಹಿಂದೆ ಡಿಸೈನ್ ಮಾಡಲು ಅವರ್ಸ್ ಬೇಕಾಗುತ್ತಿತ್ತು. ಇಂದು AI ಟೂಲ್ ಬೇಸಿಕ್ ಡಿಸೈನ್ಸ್ ಜನರೇಟ್ ಮಾಡುತ್ತದೆ. ಆದರೆ ಕ್ರಿಯೇಟಿವ್ ಡೈರೆಕ್ಷನ್ ಇನ್ನೂ ಹ್ಯೂಮನ್ ಕೊಡಬೇಕು. ಇದರಿಂದ ಡಿಸೈನರ್ ಜಾಬ್ ಡಿಸಪಿಯರ್ ಆಗಿಲ್ಲ, ಅದು ಎವಾಲ್ವ್ ಆಗಿದೆ. ಅದೇ ಕಾನ್ಸೆಪ್ಟ್ ಹಲವಾರು ಇಂಡಸ್ಟ್ರೀಸ್ನಲ್ಲಿ ನಡೆಯುತ್ತಿದೆ. ಇಲ್ಲಿ ಒಂದು ಶಾಕಿಂಗ್ ಫ್ಯಾಕ್ಟ್ ಇದೆ. ವರ್ಲ್ಡ್ ಎಕನಾಮಿಕ್ ಫೋರಂ ರಿಪೋರ್ಟ್ ಪ್ರಕಾರ AI ಕೆಲವು ಜಾಬ್ಸ್ ರಿಪ್ಲೇಸ್ ಮಾಡಬಹುದು, ಆದರೆ ಅದೇ ಸಮಯದಲ್ಲಿ ಮಿಲಿಯನ್ಸ್ ಆಫ್ ನ್ಯೂ ಜಾಬ್ಸ್ ಕ್ರಿಯೇಟ್ ಆಗಬಹುದು. ಅಂದರೆ ಟೆಕ್ನಾಲಜಿ ಚೇಂಜ್ ಅಪಾರ್ಚುನಿಟಿ ಕೂಡ ಕ್ರಿಯೇಟ್ ಮಾಡುತ್ತದೆ. ಇಲ್ಲಿ ನೀವು ಯೋಚಿಸಬೇಕಾದ ಒಂದು ಪ್ರಶ್ನೆ ಇದೆ. ಫ್ಯೂಚರ್ನಲ್ಲಿ AI ಪವರ್ಫುಲ್ ಆಗುತ್ತಾ ಇದ್ದರೆ ನಾವು ಏನು ಮಾಡಬೇಕು? ಟೆಕ್ನಾಲಜಿ ಫಿಯರ್ ಮಾಡಬೇಕಾ ಅಥವಾ ಟೆಕ್ನಾಲಜಿ ಲರ್ನ್ ಮಾಡಬೇಕಾ? ಆನ್ಸರ್ ಸಿಂಪಲ್, ಲರ್ನ್. ಫ್ಯೂಚರ್ ರೆಡಿಯಾಗಲು ಇಂಪಾರ್ಟೆಂಟ್ ಸ್ಟೆಪ್ ಲರ್ನಿಂಗ್. AI ಟೂಲ್ ಹೇಗೆ ಕೆಲಸ ಮಾಡುತ್ತವೆ, ಆಟೋಮೇಷನ್ ಸಿಸ್ಟಮ್ಸ್ ಹೇಗೆ ವರ್ಕ್ ಮಾಡುತ್ತವೆ, ಟೆಕ್ನಾಲಜಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಫ್ಯೂಚರ್ ಅಪಾರ್ಚುನಿಟೀಸ್ ಐಡೆಂಟಿಫೈ ಮಾಡಬಹುದು. ಈ ಮೈಂಡ್ಸೆಟ್ ಫ್ಯೂಚರ್ ಸಕ್ಸಸ್ಗೆ ಕೀ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. AI ಪವರ್ಫುಲ್ ಆಗುತ್ತಾ ಇದ್ದರೆ ಹ್ಯೂಮನ್ ಸೊಸೈಟಿಗೆ ಡೇಂಜರ್ ಆಗುತ್ತದೆಯಾ ಅಥವಾ ಹ್ಯೂಮನ್ಗೆ ಹೆಲ್ಪ್ ಮಾಡುತ್ತದೆಯಾ? ಈ ಫೈನಲ್ ಟ್ರೂತ್ ನಾವು ಟೆಕ್ನಾಲಜಿ ಹಿಸ್ಟ್ರಿ ನೋಡಿದರೆ ಒಂದು ಇಂಪಾರ್ಟೆಂಟ್ ಲೆಸನ್ ಇದೆ. ಎವ್ರಿ ನ್ಯೂ ಇನ್ವೆನ್ಷನ್ ಫಸ್ಟ್ ಫಿಯರ್ ಓರಿಯೇಟ್ ಮಾಡುತ್ತದೆ. ಎಲೆಕ್ಟ್ರಿಸಿಟಿ ಬಂದಾಗ ಜನ ಭಯಪಟ್ಟರು. ಕಂಪ್ಯೂಟರ್ಸ್ ಬಂದಾಗ ಕೂಡ ಫಿಯರ್ ಇತ್ತು. ಇಂಟರ್ನೆಟ್ ಬಂದಾಗ ಸೊಸೈಟಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತದೆ ಅಂತ ಹಲವರು ವರೀಡ್ ಆಗಿದ್ದರು. ಆದರೆ ಇಂದು ಇಂಟರ್ನೆಟ್ ನಮ್ಮ ಡೈಲಿ ಲೈಫ್ ಭಾಗವಾಗಿದೆ. AI ಕೂಡ ಇದೇ ಜರ್ನಿ ಫಾಲೋ ಮಾಡಬಹುದು. ಫಸ್ಟ್ ಫಿಯರ್, ನಂತರ ಅಡ್ಯಾಪ್ಟೇಷನ್, ಅಂತಿಮವಾಗಿ ಅಪಾರ್ಚುನಿಟಿ. ಮಷೀನ್ಸ್ ಪವರ್ಫುಲ್ ಆಗಬಹುದು, AI ಕ್ಯಾಲ್ಕುಲೇಷನ್ ಫಾಸ್ಟ್ ಮಾಡಬಹುದು, ಆಟೋಮೇಷನ್
ರಿಪಿಟೇಟಿವ್ ಟಾಸ್ಕ್ ಮಾಡಬಹುದು. ಆದರೆ ಹ್ಯೂಮನ್ ಅಡ್ವಾಂಟೇಜ್ ಇನ್ನೂ ಸ್ಟ್ರಾಂಗ್ ಇದೆ. ಹ್ಯೂಮನ್ ಕ್ಯೂರಿಯಾಸಿಟಿ, ಹ್ಯೂಮನ್ ಕ್ರಿಯೇಟಿವಿಟಿ, ಹ್ಯೂಮನ್ ಎಂಪಥಿ, ಹ್ಯೂಮನ್ ಇಮ್ಯಾಜಿನೇಷನ್ ಇವು ಟೆಕ್ನಾಲಜಿ ಈಸಿಲಿ ರೀಪ್ಲೇಸ್ ಮಾಡಲಾಗುವುದಿಲ್ಲ. AI ಒಂದು ಟೂಲ್ ಪವರ್ಫುಲ್ ಆಗಬಹುದು, ಆದರೆ ಟೂಲ್ ಬಳಸುವ ಹ್ಯೂಮನ್ ಇನ್ನೂ ಪವರ್ಫುಲ್ ಆಗಬಹುದು. ಫ್ಯೂಚರ್ ವರ್ಲ್ಡ್ ಇಮ್ಯಾಜಿನ್ ಮಾಡಿ. ಹಾಸ್ಪಿಟಲ್ಸ್ನಲ್ಲಿ AI ಡಾಕ್ಟರ್ಗೆ ಅಸಿಸ್ಟ್ ಮಾಡುತ್ತದೆ. ಸ್ಕೂಲ್ಸ್ನಲ್ಲಿ AI ಲರ್ನಿಂಗ್ ಪರ್ಸನಲೈಸ್ ಮಾಡುತ್ತದೆ. ಬಿಸಿನೆಸ್ನಲ್ಲಿ AI ಡಿಸಿಷನ್ ಅನಲೈಸ್ ಮಾಡುತ್ತದೆ. ಸಿಟೀಸ್ನಲ್ಲಿ ಸ್ಮಾರ್ಟ್ ಸಿಸ್ಟಮ್ ಟ್ರಾಫಿಕ್ ಕಂಟ್ರೋಲ್ ಮಾಡುತ್ತದೆ. ಈ ವರ್ಡ್ನಲ್ಲಿ ಟೆಕ್ನಾಲಜಿ ಹ್ಯೂಮನ್ ಲೈಫ್ ಇಂಪ್ರೂವ್ ಮಾಡಬಹುದು, ಆದರೆ ರೆಸ್ಪಾನ್ಸಿಬಲ್ ಯೂಸೇಜ್ ಇಂಪಾರ್ಟೆಂಟ್. ಹಾಗಾದರೆ ಮತ್ತೆ ಒಂದು ಪ್ರಶ್ನೆ ಬರುತ್ತದೆ, AI ನಮ್ಮ ಜಾಬ್ ತೆಗೆದುಕೊಳ್ಳುತ್ತದೆಯಾ? ಆನ್ಸರ್ ಸಿಂಪಲ್. AI ಕೇವಲ ಜಾಬ್ಸ್ ಚೇಂಜ್ ಮಾಡಬಹುದು. ಕೆಲವು ಜಾಬ್ಸ್ ಡಿಸ್ಅಪಿಯರ್ ಆಗಬಹುದು, ಆದರೆ ಹೊಸ ಜಾಬ್ಸ್ ಕ್ರಿಯೇಟ್ ಆಗುತ್ತವೆ. ಫ್ಯೂಚರ್ನಲ್ಲಿ ಯಶಸ್ವಿಯಾಗುವವರು ಟೆಕ್ನಾಲಜಿಯನ್ನು ಫಿಯರ್ ಮಾಡುವವರು ಅಲ್ಲ, ಟೆಕ್ನಾಲಜಿ ಜೊತೆ ಗ್ರೋ ಮಾಡುವವರು. ಟೆಕ್ನಾಲಜಿ ಚೇಂಜ್ ಆಲ್ವೇಸ್ 2 ಚಾಯ್ಸಸ್ ಕೊಡುತ್ತದೆ, ಫಿಯರ್ ಅಥವಾ ಲರ್ನಿಂಗ್. ಫಿಯರ್ ಚೂಸ್ ಮಾಡಿದರೆ ಅಪಾರ್ಚುನಿಟಿ ಮಿಸ್ ಆಗುತ್ತದೆ. ಲರ್ನಿಂಗ್ ಚೂಸ್ ಮಾಡಿದರೆ ಫ್ಯೂಚರ್ ಓಪನ್ ಆಗುತ್ತದೆ. AI ಫ್ಯೂಚರ್ನಲ್ಲಿ ಪವರ್ಫುಲ್ ಟೂಲ್ ಆಗಬಹುದು, ಆದರೆ ಫ್ಯೂಚರ್ ಅಲ್ಟಿಮೇಟ್ಲಿ ಹ್ಯೂಮನ್ ಹ್ಯಾಂಡ್ಸ್ನಲ್ಲಿ ಇದೆ. ಹಾಗಾದರೆ AI ಫ್ಯೂಚರ್ನಲ್ಲಿ ಹ್ಯೂಮನ್ ಜಾಬ್ಸ್ ತೆಗೆದುಕೊಳ್ಳುತ್ತದೆಯಾ? ಮೇ ಬಿ ಸಮ್. ಆದರೆ AI ಬಳಸುವ ಹ್ಯೂಮನ್ಸ್ ಫ್ಯೂಚರ್ ಬಿಲ್ಡ್ ಮಾಡುತ್ತಾರೆ. ಟೆಕ್ನಾಲಜಿ ಇವಾಲ್ವ್ ಆಗುತ್ತಾ ಇರುತ್ತದೆ, ಆದರೆ ಹ್ಯೂಮನ್ ಕ್ರಿಯೇಟಿವಿಟಿ, ಹ್ಯೂಮನ್ ಇಂಟೆಲಿಜೆನ್ಸ್, ಹ್ಯೂಮನ್ ಇಮ್ಯಾಜಿನೇಷನ್ ಇವು ಇನ್ನೂ ವರ್ಲ್ಡ್ ಅನ್ನು ಶೇಪ್ ಮಾಡುತ್ತವೆ. ಇಂಥ ಇಂಟ್ರೆಸ್ಟಿಂಗ್ ಟ್ರೆಂಡಿಂಗ್ ಟಾಪಿಕ್ಸ್ ಬೇಕಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟ್ರೆಂಡಿಂಗ್ ಟಾಪಿಕ್ ಜೊತೆ ಭೇಟಿಯಾಗೋಣ.